ಗೌರಿ ನನ್ನ ಹೆಂಡತಿ, ಅವಳ ಬಗ್ಗೆ ಮಾತಾಡೋ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ ಎಂದ ವಿವೇಕ್. ಸೊ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಮೋನಿಕಾ ಎದ್ಬಿಟ್ಟು ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಆಚೆ ಹೋಗಿ ಮಾಡಲಿಂಗ್ ಎಲ್ಲ ಮುಗಿಸ್ಕೊಂಡು ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾಳೆ. ಬಂದಿದ್ದಾಗ ಮನೆಯವರೆಲ್ಲರೂ ಮೋನಿಕಾ ಅವತಾರ ನೋಡ್ಬಿಟ್ಟು ಎಲ್ಲರೂ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೋನಿಕಾ ಏನಿದು ಅಂತ ಹೇಳ್ಬಿಟ್ಟು, ಹಾಗೆ ಆಶಾಗೆ ಕೂಡ ಹೀಯಾಳಿಸಿ ಮಾತಾಡೋಗಿರ್ತಾಳೆ. ಸೊ ಅದೆಲ್ಲ ಮನೆಯಲ್ಲಿ ಚರ್ಚೆ ಆಗಿರುತ್ತೆ. ಸೊ ಅದಾದಮೇಲೆ ಮೋನಿಕಾ ಬರ್ತಾಳೆ. ಮೋನಿಕಾ ಬಂದಮೇಲೆ ಮೋನಿಕಾನ ಮನೆಯವರೆಲ್ಲರೂ ಕೇಳ್ತಾರೆ, ಏನಿದು ನಿನ್ನ ಅವತಾರ, ಏನು ಮಾಡ್ತಾಯಿದ್ಯಾ ಅನ್ನೋದೇನಾದರೂ ನಿನಗೆ ಗೊತ್ತಿದೆಯಾ, ಏನು ಮಾಡ್ತಾಯಿದ್ಯಾ ಅಂತ ಎಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಚಂಚಲ ಎದ್ಬಿಟ್ಟು ಬೇಕು ಅಂತ ಹೇಳ್ಬಿಟ್ಟು ಗೌರಿ ವಿಷಯನ ತೆಗಿತಾಳೆ. ಮೋನಿಕಾನು ಗೌರಿಗೆ ಹೀಯಾಳಿಸಿ ಮಾತಾಡ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು, ನಿನಗೆ ಅದನ್ನು ಮಾತಾಡೋ ಅಧಿಕಾರ ಇಲ್ಲ, ನನ್ನ ಹೆಂಡತಿ ಬಗ್ಗೆ ನೀನು ಯಾಕೆ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಮೋನಿಕಾಗೆ ಬೈದ್ಬಿಡ್ತಾನೆ. ಸೊ ಅದಾದಮೇಲೆ ಚಂಚಲನೂ ಬಂದ್ಬಿಟ್ಟು ಗೌರಿ ಬಗ್ಗೆ ಕೀಳಾಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನನ್ನ ಹೆಂಡತಿ ಬಗ್ಗೆ ಮಾತಾಡೋದಕ್ಕೆ ನೀವು ಯಾರು ಅಂತೆಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಳು ಮುಸ್ಕಾಕೊಂಡು ಮದುವೆ ಆಗಿ ಬಂದವಳು ಅಂತ ಹೇಳ್ಬಿಟ್ಟು ಚಂಚಲ ಹೀಯಾಳಿಸ್ತಾಳೆ. ಸೊ ಅದಕ್ಕೆ ಈ ಮೋಸದ ಮದುವೆ ಮಾಡಿಸಿದವರು ನೀವೇ ತಾನೇ ಅತ್ತೆ ಅಂತ ಹೇಳ್ಬಿಟ್ಟು ಚಂಚಲಾಗೆ ವಿವೇಕ್ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ಆಡಿದ ಮೋಸದ ಆಟದಲ್ಲಿ ನಾನು ಮತ್ತು ಗೌರಿ ಇಬ್ಬರು ಬಲಿಯಾಗಿದ್ದೀವಿ, ಅದೇನಾದರೂ ಗೊತ್ತಿದೆಯಾ, ಅದನ್ನ ಯಾಕೆ ನೀವು ಮಾತಾಡ್ತಾ ಇದ್ದೀರಾ, ಇಷ್ಟೆಲ್ಲ ನಮ್ಮದು ಮದುವೆ ಆಗೋದಕ್ಕೆ ಕಾರಣ ನೀವೇ. ಸೊ ಮೋನಿಕಾ ಮತ್ತು ನಿಮ್ಮ ಮಗ ನೀವು ಮಾಡಿದ್ದ ಮೋಸದಿಂದ ಇವತ್ತು ನಂದು ಮತ್ತು ಗೌರಿ ಜೀವನ ಹಾಳಾಗೋಗಿದೆ. ಸೊ ನಾವು ಇಬ್ಬರು ಇಷ್ಟ ಇಲ್ಲದೆ ಇದ್ದರೂ ಕೂಡ ನಿಮ್ಮ ಮೋಸದ ಆಟದಲ್ಲಿ ನಾವಿಬ್ಬರು ಬಲಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ಗೌರಿಗೆ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾನೆ. ಸೊ ಅದಾದಮೇಲೆ ಚಂಚಲ ಏನೋ ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಹಾಗಲ್ಲ ಈಗಲ್ಲ ಹಾಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ವಿವೇಕ್ ಇದ್ಬಿಟ್ಟು ಗೌರಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಅದನ್ನು ನೋಡ್ಬಿಟ್ಟು ಮೋನಿಕಾಗೆ ಫುಲ್ ಶಾಕಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೆ ಸರಿತಾಗೂ ಕೂಡ ತುಂಬಾ ಶಾಕ್ ಆಗೋಗುತ್ತೆ. ವಿವೇಕ್ ಏನೆಷ್ಟು ಬದಲಾಗ್ಬಿಟ್ಟಿದ್ದಾನೆ, ಗೌರಿಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸರಿತಾಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನಿಂತಿರ್ತಾಳೆ. ಸೊ ಈ ಮಾತನ್ನು ಕೇಳಿಬಿಟ್ಟು ಗೌರಿಗೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ಇಷ್ಟು ದಿನ ನಾನೇನೋ ಅಂದ್ಕೊಂಡಿದ್ದೆ, ನನ್ನ ಗಂಡನ ಮನಸ್ಸಲ್ಲಿ ನನಗೆ ಏನು ಸ್ಥಾನಮಾನನೇ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ಇವತ್ತು ನನ್ನ ಪರವಾಗಿ ಮಾತಾಡ್ತಾ ಇದ್ದಾನೆ, ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಗೌರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ವಿವೇಕ್ ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡು ಖುಷಿಯಾಗಿ ಮನಸ್ಸಲ್ಲೇ ಒಳಗಡೆ ಖುಷಿ ಪಡ್ತಾ ಇರ್ತಾಳೆ. ಸೊ ಅದಾದಮೇಲೆ ಚಂಚಲಾಗೆ ಕೇಳ್ತಾನೆ, ಇದನ್ನೆಲ್ಲ ಕೇಳೋದಕ್ಕೆ ನೀವ್ಯಾರು, ನನ್ನ ಗೌರಿ ಬಗ್ಗೆ ಮಾತಾಡೋದಕ್ಕೆ ನೀವೇನು ಈ ಮನೆ ಮಗಳ ಅಥವಾ ಈ ಮನೆ ಸೊಸೆನ, ಮನೆ ಸೊಸೆ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮತ್ತು ಗೌರಿನ ನೋಡಿ ಕಲ್ತ್ಕೊಳ್ಳಿ. ಇದುವರೆಗೂ ಗೌರಿ ಯಾವತ್ತೂ ಯಾರಿಗಾದ್ರೂ ಒಂದು ಕೆಟ್ಟದಾಗಿ ಮಾತಾಡಿದಾಳ, ಈ ಮನೆ ಮೋಸದಿಂದ ಆಗಿರ್ಬೋದು ಮದುವೆ. ಸೊ ಆ ಮದುವೆ ಆದಮೇಲೂ ಕೂಡ ಈ ಮನೆತನಕ್ಕೆ ಯಾವತ್ತಾದರೂ ಒಂದು ಕಪ್ಪು ಚುಕ್ಕೆ ಇಡುವಂತಹದ್ದು ಏನಾದರೂ ಕೆಲಸ ಮಾಡಿದಾಳ ಗೌರಿ ಅಂತ ಹೇಳ್ಬಿಟ್ಟು ಗೌರಿ ಪರವಾಗಿ ಮಾತಾಡ್ತಾನೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರಿಗೆ ತುಂಬಾ ಖುಷಿ ಆಗುತ್ತೆ. ವಿವೇಕ್ ಮನಸ್ಸಲ್ಲೂ ಕೂಡ ಗೌರಿ ಬಗ್ಗೆ ಪ್ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಜ್ಜಿ, ಆಶಾ ಮತ್ತು ಮನೆಯವರೆಲ್ಲರೂ ಖುಷಿ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಚಂಚಲಾಗೆ ಒಂಥರ ಆಗೋಗ್ಬಿಡುತ್ತೆ, ಇದೇನು ವಿವೇಕ್ ಇಷ್ಟು ಗೌರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದಾನೆ ಅಂತ. ಹಾಗೆ ಮೋನಿಕಾಗೂ ಕೂಡ ತುಂಬಾ ಕೋಪ ಬರುತ್ತೆ. ನಾನು ಗೌರಿಗಿಂತ ಗ್ರೇಟ್ ಆಗಬೇಕು ಅಂತ ಅಂದ್ಕೊಂಡು ಮಾಡ್ಲಿಂಗು ಮತ್ತು ಶೂಟಿಗೆಲ್ಲ ಹೋಗಿ ಬಂದರೆ ಇವರೇ ನನಗೆ ಈ ಥರ ಮಾತಾಡ್ತಾ ಇದ್ದಾರೆ, ನನಗೆ ಎಷ್ಟು ಇದರಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತು ಅದನ್ನು ವಿವೇಕ್ ಗೌರಿಗೆ ಸಪೋರ್ಟ್ ಮಾಡ್ತಿರೋದು ನೋಡ್ಬಿಟ್ಟು ಸರಿದಾಗೂ ಕೂಡ ಫುಲ್ ಶಾಕ್ ಆಗಿರುತ್ತೆ. ಎಲ್ಲರೂ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅದಾದಮೇಲೆ ವಿವೇಕ್ ಇದ್ಬಿಟ್ಟು ಅನಿಕೇತ್ಗೆ ಹೇಳ್ತಾನೆ, ತಾಳಿ ಕಟ್ಟಿದ ತಕ್ಷಣ ಹೆಂಡ್ತಿನ ಮನೆಗೆ ತಕ್ಕಂತೆ ಸಂಪ್ರದಾಯ ಸಂಸ್ಕೃತಿಗೆ ತಕ್ಕಂತೆ ಹೊಲಿಸ್ಕೊಳ್ಳೋದು ಕೂಡ ಗಂಡಸ್ತಾನ ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಬೈತಾನೆ. ಸೊ ನಿನ್ನ ಹೆಂಡ್ತಿನ ನಿನ್ನ ಕಂಟ್ರೋಲಲ್ಲಿ ನೀನು ಇಟ್ಕೋಬೇಕು, ಈ ಥರ ಬೇರೆಯವರೆಲ್ಲ ಮಾತಾಡೋ ಥರ ಇಟ್ಕೋಬಾರ್ದು. ಅನಿಕೇತ್, ನಿನ್ನ ಹೆಂಡ್ತಿನ ನೀನು ಕರ್ಕೊಂಡೋಗಿ ನಿನ್ನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಹೇಳ್ತಾನೆ. ಕರ್ಕೊಂಡೋಗಿ ನಿನ್ನ ಹೆಂಡ್ತಿಗೆ ಅದೇನು ಬುದ್ಧಿ ಮಾತು ಹೇಳು ಅಂತ ಹೇಳ್ಬಿಟ್ಟು ಮೋನಿಕಾಗೆ ಹೇಳು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಸೊ ಅದಾದಮೇಲೆ ಅಲ್ಲಿಂದ ಅನಿಕೇತು ಮೋನಿಕಾನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಅದಾದಮೇಲೆ ಗೌರಿಗೂ ತುಂಬಾ ಖುಷಿ ಆಗುತ್ತೆ. ಸೊ ಅವಳು ಕೂಡ ಅಲ್ಲಿಂದ
ನೋಡ್ಕೊಂಡು ನಿಂತಿರ್ತಾಳೆ. ಸೊ ಅದಾದಮೇಲೆ ಚಂಚಲನೂ ಕೂಡ ನನಗೆ ಅವಮಾನ ಆಯಿತು, ಮರ್ಯಾದೆ ಐತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ಕೂಡ ಹೋಗ್ತಾಳೆ. ಸೊ ಅದಾದಮೇಲೆ ಗೌರಿ ಅಲ್ಲಿ ನಿಂತಿರ್ತಾಳೆ. ಅದನ್ನು ಕೇಳಿಸ್ಕೊಂಡು ಗೌರಿನೂ ಕೂಡ ಆ ರೂಮಿಗೆ ಹೋಗ್ತಾಳೆ. ಸೊ ಎಲ್ಲರೂ ಅವರು ರೂಮಿಗೆ ಹೋಗ್ತಾರೆ. ಸೊ ಅದಾದಮೇಲೆ ಗೌರಿ ರೂಮಿಗೆ ಬಂದಮೇಲೆ ತುಂಬಾ ಖುಷಿಯಾಗಿರ್ತಾಳೆ. ಬಂದು ದೇವ್ರ ಮುಂದೆ ನಿಂತ್ಕೊಂಡಿರ್ತಾಳೆ. ನಿಂತ್ಕೊಂಡು ಶಿವ, ಅವಳು ಯಾವಾಗಲೂ ಪೂಜೆ ಮಾಡುವಂಥ ಶಿವನ ಹತ್ರ ಹೋಗ್ಬಿಟ್ಟು ಹೇಳ್ಕೊತಾ ಇರ್ತಾಳೆ, ದೇವರೇ ನನಗೆ ಈ ಮನೆಯಲ್ಲಿ ಅಟ್ಲೀಸ್ಟ್ ಇರೋಕ್ಕೂ ಸ್ಥಾನಮಾನ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಇವತ್ತು ನನಗೆ ಅಪ್ರೂವ್ ಆಯಿತು. ನನ್ನ ಗಂಡನ ಮನಸ್ಸಲ್ಲೂ ಕೂಡ ನನಗೆ ಒಂದು ಸ್ಥಾನಮಾನ ಸಿಗ್ತಾ ಇದೆ. ನನ್ನ ಗಂಡ ಇವತ್ತು ನನಗೆಷ್ಟು ಸಪೋರ್ಟ್ ಮಾಡಿಕೊಂಡು ಮಾತಾಡಿದ್ರು, ನನಗೆಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಇವತ್ತು ನನಗೆ ಗೊತ್ತಾಯಿತು. ಸೊ ಇನ್ನು ಮುಂದೆ ನನ್ನ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ. ನನ್ನ ಗಂಡನ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆನೂ ಕೂಡ ನನ್ನ ಜೀವನನೂ ಬೇರೆಯವ್ರ ಥರ ಸರಿ ಹೋಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನಮ್ಮ ಅತ್ತೆನೂ ಕೂಡ ಆಲ್ಮೋಸ್ಟ್ ಆಲ್ ನನ್ನನ್ನು ಒಪ್ಕೊಂಡಿರೋ ಥರ ಆಯಿತು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬಂದ್ಬಿಟ್ಟು ಕೈ ಮುಗಿದು ಬೇಡ್ಕೊತಾ ಇರ್ತಾಳೆ, ನನ್ನ ಜೀವನ ಸರಿ ಹೋಗೋ ಥರ ಮಾಡಿದ್ಯಾ, ನನಗೆ ಈ ಮನೆಯಲ್ಲಿ ಸ್ಥಾನಮಾನ ಗಟ್ಟಿಯಾಗೋ ಥರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಸೊ ಗೌರಿ ಲೈಫಲ್ಲಿ ಇನ್ನೂ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ನನ್ನ ಹಳೆ ಎಲ್ಲ ಎಪಿಸೋಡ್ಸ್ಗಳನ್ನು ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್.